ವಿನಯ್ ಕುಲಕರ್ಣಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ರಿಲೀಸ್ ಆಗಿದ್ದು ಇಂದು ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಿದಂತ ವಿನಯ್ ಕುಲಕರ್ಣಿ ನನಗೆ ಜಯ ಸಿಕ್ಕಿದೆ, ಸಾಕಷ್ಟು ಜನ ಶ್ರಮ ವಹಿಸಿದ್ದಾರೆ ಅಂತ ವಿನಯ್ ಕುಲಕರ್ಣಿ ಅವರು ಹೇಳಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ರಿಲೀಸ್ ಆಗಿದ್ದು ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಕುಲಕರ್ಣಿ. ನನ್ನ ಜಯಕ್ಕೆ ಸಾಕಷ್ಟು ಜನ ಶ್ರಮ ವಹಿಸಿದ್ದಾರೆ. ನನ್ನ ಕ್ಷೇತ್ರದ ಜನ ನನಗೆ ಸಹಕಾರ ನೀಡಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಸಿಎಂ ಬಳಿ ಚರ್ಚೆ ಮಾಡಿಲ್ಲ, ಅದರ ಬಗ್ಗೆ ಈಗ ಏನೂ ಮಾತನಾಡಲ್ಲ. ಅಶ್ವವೇಗ ನ್ಯೂಸ್ಗೆ ವಿನಯ್ ಕುಲಕರ್ಣಿ ಹೇಳಿಕೆ ನೀಡಿದ್ದಾರೆ. ನಿನ್ನೆ ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ನಿಂದ ಜಾಮೀನು ಪಡೆದರು, ಮಧ್ಯಂತರ ಜಾಮೀನು. ಅದಾದ ನಂತರದಲ್ಲಿ ರಾಜಕಾರಣದಲ್ಲಿ ಸಕ್ರಿಯರಾಗ್ತಾರಾ ಅನ್ನೋ ಮಾತುಗಳೆಲ್ಲ ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದು, ಅಲ್ಲಿ ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಸಚಿವ ಸ್ಥಾನದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ, ಅದರ ಬಗ್ಗೆ ಈಗ ನಾನು ಏನೂ ಮಾತನಾಡಲ್ಲ. ಅಶ್ವವೇಗ ನ್ಯೂಸ್ಗೆ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಜಯಕ್ಕೆ ನನ್ನ ಕ್ಷೇತ್ರದ ಜನರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ನನ್ನ ಕ್ಷೇತ್ರದ ಜನ ನನಗೆ ಸಹಕಾರ ನೀಡಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ನಾನು ಡಿ ಕೆ ಶಿವಕುಮಾರ್ ಅವರ ಹತ್ತಿರ ಏನೂ ಮಾತನಾಡಿಲ್ಲ, ಅದರ ಬಗ್ಗೆ ಈಗ ಏನೂ ಮಾತನಾಡಲ್ಲ ಅಂತ ವಿನಯ್ ಕುಲಕರ್ಣಿ ಅವರು ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತಿನ ನೋಟ ನನ್ನ ಕ್ಷೇತ್ರ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ. ಸರ್, ಈಗ ನೀವು ಕೂಡ ಮುಂಚೆಯಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವಾಗ ಏನಾದ್ರು ಬಗ್ಗೆ ಮಾತಾಡೋದು ಮತ್ತೆ ಇಲ್ಲ ಮಾಡಿಲ್ಲ ಇಲ್ಲ. ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ನೋಟ ನನ್ನ ಕ್ಷೇತ್ರ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ. ಸರ್, ಈಗ ನೀವು ಕೂಡ ಮುಂಚೆಯಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವಾಗ ಏನಾದ್ರು ಬಗ್ಗೆ ಮಾತಾಡೋದು ಮತ್ತೆ ಇಲ್ಲ ಮಾಡಿಲ್ಲ ನೋಡಿ. ನಿನ್ನೆ ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆದರು, ಜಾಮೀನು ಸಿಕ್ತು, ಮಧ್ಯಂತರ ಜಾಮೀನು. ಅದಾದ ನಂತರದಲ್ಲಿ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರಂತೆ ವಿನಯ್ ಕುಲಕರ್ಣಿ ಅವರು. ಇನ್ನು ಡಿ ಕೆ ಶಿವಕುಮಾರ್ ಅವರ ಜೊತೆ ಸಚಿವ ಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ ಅಂತ ಮಾಧ್ಯಮದವರು ಪ್ರಶ್ನೆ ಹಾಕಿದ್ದಾರೆ. ಈ ಪ್ರಶ್ನೆಗೆ ಈ ಬಗ್ಗೆ ಈಗ ಏನೂ ಮಾತನಾಡೋದಿಲ್ಲ. ಸಚಿವ ಸ್ಥಾನದ ಬಗ್ಗೆ ಸಿಎಂ ಬಳಿ ಯಾವುದೇ ಚರ್ಚೆ ಕೂಡ ಮಾಡಿಲ್ಲ ಅಂತ ವಿನಯ್ ಕುಲಕರ್ಣಿ ಅವರು ಅಲ್ಲಿಂದ ಹೊರಟಿದ್ದಾರೆ. ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ನೋಟ ನನ್ನ ಕ್ಷೇತ್ರ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ. ಸರ್, ಈಗ ನೀವು ಕೂಡ ಮುಂಚೆಯಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಇವಾಗ ಏನಾದ್ರು ಬಗ್ಗೆ ಮಾತಾಡೋದು ಮತ್ತೆ ಇಲ್ಲ ಮಾಡಿಲ್ಲ.